ಆಂಜನೇಯ ಪುತ್ರ ಹನುಮ ಜಯಂತಿಯನ್ನು ಚಿಂತಾಮಣಿ ತಾಲೂಕಿನಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಯಿತು. ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಬೆಳಗ್ಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ದೇವಾಲಯಗಳಲ್ಲಿ ಜಮಾಯಿಸಿದ್ದ ಹನುಮ ಭಕ್ತರು ಜಾತ್ರೆಯ ವಾತಾವರಣವನ್ನು ಸೃಷ್ಟಿಸಿದರು. ದೇವಾಲಯಗಳಲ್ಲಿ ಬೆಳಿಗ್ಗೆ ಆಂಜನೇಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಗಣಹೋಮ, ರಾಮತಾರಕ ಹೋಮ, ಪ್ರಧಾನ ಹೋಮ ಹಾಗೂ ವಿವಿಧ ಹೋಮ ಮತ್ತು ಪೂರ್ಣಾಹುತಿ ಆಚರಣೆಗಳನ್ನು ನೆರವೇರಿಸಲಾಯಿತು. ಭಕ್ತಗಣ ಭಜನೆಗಳನ್ನು ಮಾಡಿ ವಾಯುಪುತ್ರನನ್ನು ಸ್ಮರಿಸಿತು. ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಚಿಂತಾಮಣಿ ನಗರದ ವರದಾದ್ರಿ ಬೆಟ್ಟದಲ್ಲಿ ಕಡಲೆಕಾಯಿ ಜಾತ್ರೆ ಹಾಗೂ ಹನುಮ ಜಯಂತಿ, ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕಂಗಾನಹಳ್ಳಿ, ಕಸಬಾ ಹೋಬಳಿಯ ಕುರಟಹಳ್ಳಿ ಸೇರಿದಂತೆ ನಗರ ಹಾಗೂ ಗ್ರಾಮೀಣ ಭಾಗದ ಆಂಜನೇಯ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಭಕ್ತರು ಬೆಳಗಿನಿಂದಲೇ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಬಹುತೇಕ ದೇವಾಲಯಗಳಲ್ಲಿ ದೇವಾಲಯದ ವತಿಯಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕೆಲ ಭಕ್ತರು ಸಹ ಸ್ವಯಂ ಪ್ರೇರಿತವಾಗಿ ಪುಳಿಯೋಗರೆ, ಚಿತ್ರಾನ್ನ, ಮಜ್ಜಿಗೆ, ಪಾನಕ ವಿತರಣೆ ಮಾಡಿ ಭಕ್ತಿ ಮೆರೆದರು. ಈ ಸಂದರ್ಭದಲ್ಲಿ ಶಂಕರಾರೆಡ್ಡಿ, ರವಿ, ಶ್ರೀನಾಥ್, ಕೋಮರ್ಲ ನಗು, ಕೋಮರ್ಲ ಶಿವು, ಸಂಜೀವಾಚಾರ್, ವರದಾಚಾರ್, ಮದ್ದೇರಿ ಅಶ್ವಥ್ ರೆಡ್ಡಿ, ಕನ್ವೆನಿಯರ ನಾರಾಯಣಪ್ಪ, ಪಾಲ್ ನಾರಾಯಣಸ್ವಾಮಿ, ಆಂಜನೇಯ ರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ, ಮಂಜುನಾಥ್, ಗಣೇಶ್, ಎಸ್ ನಾರಾಯಣಸ್ವಾಮಿ, ಟಿಕೆ ಪಾಂಡುರಂಗ ಶೆಟ್ಟಿ, ಚಂದ್ರಶೇಖರ್ ಶರ್ಮಾ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದರು. 1936 ಇಲ್ಲಿ ವರದಾದ್ರಿ ಬೆಟ್ಟದ ಮೇಲೆ ವರದಾನಿ ಸ್ವಾಮಿನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಸುಮಾರು 75 ವರ್ಷದಿಂದ ಹನುಮಾನ್ ಜಯಂತಿ ಕಳ್ಳೆಕಾಯಿ ಜಾತ್ರೆ ನಡೀತಿದೆ. ಕೊಮರ್ಲ ವೆಂಕಟರತ್ನಯ್ಯ ಅವರು ಜ್ಞಾಪಕವಾಗಿ ಇವರು ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಕಳ್ಳೆಕಾಯಿ ಸೀಸನ್ ಬಂದ್ರೆ ಕಳ್ಳೆಕಾಯಿ ಜಾತ್ರೆ ನಡೆಯುತ್ತದೆ. ಆ ಜಾತ್ರೆ ಪ್ರಯುಕ್ತ ಸುಮಾರು ಜನ 10 ರಿಂದ 20 ಸಾವಿರ ಜನ ಸೇರ್ತಾರೆ. ಪ್ರತಿದಿನ ದೇವರಿಗೆ ಪೂಜೆ ಇರುತ್ತದೆ, ವಡಮಾಲ ಸೇವೆ ಇರುತ್ತದೆ, ಪ್ರತಿ ಶನಿವಾರ ಅಭಿಷೇಕ ಇರುತ್ತದೆ. ಇಲ್ಲಿ ತುಂಬಾ ಅಭಿವೃದ್ಧಿ ಆಗಬೇಕಾಗಿದೆ. ಇನ್ನು ರಸ್ತೆ ಆಗ್ಬೇಕು, ಮೆಟ್ಲೆ ಆಗ್ಬೇಕು. ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಿ ದೇವಾಲಯ ಅಭಿವೃದ್ಧಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ.